ಯೋಗ ಬಂಧುಗಳಿಗೆ ನಮಸ್ಕಾರ. ಈ ದಿನ ನಾವು ಪತಂಜಲಿ ಪ್ರಣೀತ ಅಷ್ಟಾಂಗ ಯೋಗದ ಅಂತಿಮ ಹಂತವಾದ ಸಮಾಧಿ ಯೋಗದ ವಿಷಯಗಳ ಬಗ್ಗೆ ಗಮನಹರಿಸುತ್ತಾ ಇದ್ದೇವೆ. ಸಮಾಧಿ ಸ್ವರೂಪದ ಸ್ಥೂಲ ಪರಿಚಯದೊಂದಿಗೆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಸಮಾಧಿಯ ಸ್ವರೂಪವನ್ನು ಬಹಳಷ್ಟು ಮಟ್ಟಿಗೆ ತಿಳಿದ ಮೇಲೆ ಈಗದರ ಸ್ಥೂಲ ಪರಿಚಯವನ್ನು ಮಾಡಿಕೊಳ್ಳುವುದು ಅವಶ್ಯಕ. ನಮ್ಮ ಜೀವನದ ಚರಮ ಲಕ್ಷ್ಯ ಈಶ್ವರಾನುಭವವೇ ಎಂಬುದು ಸರ್ವಥಾ ಸತ್ಯವೇ ಆದರೂ ಸಹ ಸಮಾಧಿ ಸ್ಥಿತಿಯಲ್ಲಿ ಕಾಲಿಟ್ಟವರಿಗೆಲ್ಲ ಅದು ಸಿಕ್ಕಿಯೇ ಬಿಡುವುದೆಂದು ಹೇಳುವಂತಿಲ್ಲ. ಪತಂಜಲಿ ಮುನಿಗಳು ಸಮಾಧಿಯನ್ನು ಸಂಪ್ರಜ್ಞಾತ ಅಸಂಪ್ರಜ್ಞಾತ ಎಂದು ಎರಡು ವಿಭಾಗ ಮಾಡಿದ್ದಾರೆ. ಮೊದಲನೆಯದಾಗಿ ಸಂಪ್ರಜ್ಞಾತ ಸಮಾಧಿಯನ್ನು ಅವರು ಹೀಗೆ ವರ್ಣಿಸಿದ್ದಾರೆ: ವಿತರ್ಕ ವಿಚಾರನಂದ ಸ್ಮಿತಾರೂಪಾನುಗ ಮಾತ್ ಸಂಪ್ರಜ್ಞಾತಃ. ವಿತರ್ಕ, ವಿಚಾರ, ಆನಂದ ಮತ್ತು ಅಸ್ಮಿತಾ ರೂಪಗಳನ್ನು ಅವಲಂಬಿಸಿರುವ ಸಮಾಧಿ ಸಂಪ್ರಜ್ಞಾತವೆನಿಸುತ್ತದೆ ಎಂಬುದು ಈ ಸೂತ್ರಾರ್ಥ. ಧ್ಯಾನಾವಸ್ಥೆಯನ್ನು ದಾಟಿ ಸಮಾಧ್ಯಾವಸ್ಥೆಗಳಿದ ಸಾಧಕನು ಮೊದಲು ಹೊಂದುವುದು ಈ ಸಂಪ್ರಜ್ಞಾತ ಸಮಾಧಿಯನ್ನೇ. ಬಾಹ್ಯ ಜಗತ್ತಿನ ದೃಷ್ಟಿಯಿಂದ ಸಂಪ್ರಜ್ಞಾತ ಸಮಾಧಿಯು ನಿರಪೇಕ್ಷವಾಗಿ ಕಂಡುಬಂದರೂ ಆಂತರಿಕ ದೃಷ್ಟಿಯಿಂದ ನಿರಪೇಕ್ಷವಾಗಿರುವುದಿಲ್ಲ. ಈ ಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿಯೂ ಯೋಗಿಯ ಚಿತ್ತ ಆಲಂಬನ ಸಹಿತವಾಗಿಯೇ ಇರುತ್ತದೆ. ಅಂದರೆ ಸರ್ವವಿಧ ಪ್ರಾಕೃತಿಕ ಬಂಧನಗಳಿಂದಲೂ ಚಿತ್ತವೃತ್ತಿ ಮೇಲೆದ್ದಿರುವುದಿಲ್ಲ. ಸಂಪ್ರಜ್ಞಾತ ಸಮಾಧಿಯ ಈ 4 ಹಂತಗಳನ್ನು ಹೀಗೆ ತಿಳಿದುಕೊಳ್ಳೋಣ: ಸವಿತರ್ಕ ಸಂಪ್ರಜ್ಞಾತ ಸಮಾಧಿ, ಸವಿಚಾರ ಸಂಪ್ರಜ್ಞಾತ ಸಮಾಧಿ, ಸಾನಂದ ಸಂಪ್ರಜ್ಞಾತ ಸಮಾಧಿ, ಸಾಸ್ಮಿತ್ವ ಸಂಪ್ರಜ್ಞಾತ ಸಮಾಧಿ. ಸ್ಥೂಲಭೂತಗಳು ಮತ್ತು ಸ್ಥೂಲೇಂದ್ರಿಯಗಳೆಂಬ ಗ್ರಾಹ್ಯ ತತ್ವಗಳ ಆಲಂಬನದಿಂದ ಅವುಗಳ ವಿಪರ್ಯಯ ವಿಕಲ್ಪರಹಿತವಾದ ಜ್ಞಾನವನ್ನು ಗಳಿಸುವ ಸಮಾಧಿ ಸ್ಥಿತಿ ಸವಿತರ್ಕ ಸಂಪ್ರಜ್ಞಾತ ಸಮಾಧಿ. ಸೂಕ್ಷ್ಮಭೂತಗಳು ಮತ್ತು ಸೂಕ್ಷ್ಮೇಂದ್ರಿಯಗಳೆಂಬ ಗ್ರಾಹ್ಯ ತತ್ವಗಳ ಆಲಂಬನದಿಂದ ಅವುಗಳ ವಿಪರ್ಯಯ ವಿಕಲ್ಪ ರಹಿತವಾದ ಜ್ಞಾನವನ್ನು ಗಳಿಸುವ ಸಮಾಧಿ ಸ್ಥಿತಿ ಸವಿಚಾರ ಸಂಪ್ರಜ್ಞಾತ ಸಮಾಧಿ. ಸಾತ್ವಿಕ ಗುಣ ಪ್ರಧಾನವಾದ ಅಹಂಕಾರಕ್ಕೆ ಸಂಬಂಧಿಸಿ ಬಾಹ್ಯ ವಿಸ್ಮರಣದಿಂದ ನಾನು ಸುಖಿಯಾಗಿದ್ದೇನೆ ಎಂಬ ಅಭೂತಪೂರ್ವವಾದ ಆನಂದವನ್ನು ಅನುಭವಿಸುವ ಸಮಾಧಿ ಸ್ಥಿತಿ. ಇದರಲ್ಲಿ ಆನಂದದ ಗ್ರಹಣ ಸಾಧನವಾದ ಅಂತಃಕರಣದ ಸಾಕ್ಷಾತ್ ಅನುಭವವಾಗುತ್ತದೆ. ಇದು ಸಾನಂದ ಸಂಪ್ರಜ್ಞಾತ ಸಮಾಧಿ. ಆತ್ಮ ಚೈತನ್ಯದಿಂದ ಪ್ರತಿಬಿಂಬಿತವಾದ ಶುದ್ಧ ಚಿತ್ತದಲ್ಲಿ ಸೂಕ್ಷ್ಮವಾದ ಅಹಂಕಾರವು ಅಡಗಿದ್ದು ಅದರಿಂದ ನಾನು ಇದ್ದೇನೆ ಎಂಬ ವಿಚಿತ್ರವಾದ ಅನುಭವವನ್ನು ಉಂಟು ಮಾಡುವ ಸಮಾಧಿ ಸ್ಥಿತಿ ಸಾಸ್ಮಿತ್ವ ಸಂಪ್ರಜ್ಞಾತ ಸಮಾಧಿ. ಇದರಲ್ಲಿ ಗ್ರಹಿತೃ ಎಂದರೆ ಜ್ಞಾನಾನಂದಗಳನ್ನು ಗ್ರಹಿಸುವ ಜೀವಾತ್ಮನ ಸಾಕ್ಷಾತ್ ಅನುಭವವು ಸಾಧಕನಿಗೆ ಉಂಟಾಗುತ್ತದೆ. ಲೌಕಿಕರು ಕೇವಲ ಅನುಮಾನ ಪ್ರಮಾಣದಿಂದ ಜಡ ಶರೀರದಲ್ಲಿ ಮತ್ತು ಜಡ ಅಂತಃಕರಣದಲ್ಲಿ ಚೈತನ್ಯವಿರಲಾರದ ಕಾರಣ ದೇಹಾಂತಃಕರಣಗಳಿಂದ ಬೇರೆಯಾದ ಚೇತನ ಜೀವಾತ್ಮನಿರಬೇಕು ಎಂದು ನಿರ್ಧರಿಸಿರುತ್ತಾರೆಯೇ ಹೊರತು ಪ್ರತ್ಯಕ್ಷವಾಗಿ ಜೀವಾತ್ಮನ ಅನುಭವ ಅವರಿಗೆ ಆಗಿರುವುದಿಲ್ಲ. ಆದರೆ ಅಸ್ಮಿತಾ ರೂಪಾನುಗತವಾದ ಸಂಪ್ರಜ್ಞಾತ ಸಮಾಧಿಯಲ್ಲಿ ಕಾಲಿಟ್ಟ ಸಾಧಕನಿಗೆ ತನ್ನ ಜೀವಾತ್ಮನ ಸಾಕ್ಷಾತ್ ಅನುಭವ ಉಂಟಾಗುತ್ತದೆ. ಹೀಗೆ
ಸಂಪ್ರಜ್ಞಾತ ಸಮಾಧಿಯ ಮೊದಲ ಹಂತದಲ್ಲಿ ಗ್ರಾಹ್ಯವಾದ ಸ್ಥೂಲ ತತ್ವಗಳ ಸಾಕ್ಷಾತ್ಕಾರವು, ಎರಡನೆಯ ಹಂತದಲ್ಲಿ ಗ್ರಾಹ್ಯವಾದ ಸೂಕ್ಷ್ಮ ತತ್ವಗಳ ಸಾಕ್ಷಾತ್ಕಾರವು, ಮೂರನೆಯ ಹಂತದಲ್ಲಿ ಅಂತಃಕರಣವೆಂಬ ಸಾಧನದ ಸಾಕ್ಷಾತ್ಕಾರವು ಆಗುವುದು. ಆದರೆ ಜೀವಾತ್ಮನ ಚರಮ ಲಕ್ಷ್ಯವಾದ ಈಶ್ವರ ಸಾಕ್ಷಾತ್ಕಾರ ಇದರ ಪರಿಧಿಯಿಂದ ಹೊರಗೆ ಉಳಿದು ಹೋಗುವುದು. ಅದನ್ನು ಸಾಧಿಸುವ ಏಕಮಾತ್ರ ಉಪಾಯ ಅಸಂಪ್ರಜ್ಞಾತ ಸಮಾಧಿ. ಇದರ ಲಕ್ಷಣವೇನು? ಮಹರ್ಷಿ ಪತಂಜಲಿಗಳು ಹೀಗೆ ಹೇಳುತ್ತಾರೆ: ವಿರಾಮ ಪ್ರತ್ಯಯಾಭ್ಯಾಸ ಪೂರ್ವ ಸಂಸ್ಕಾರ ಶೇಷೋನ್ಯ. ವಿರಾಮ ಪ್ರತ್ಯಯದ ಅಂದರೆ ಸರ್ವವೃತ್ತಿ ನಿರೋಧದ ಕಾರಣವಾದ ಪರವೈರಾಗ್ಯದ ಬಾರಿ ಬಾರಿಯ ಅನುಷ್ಠಾನದಿಂದ ಸಿದ್ಧಿಸುವ ಕೇವಲ ಸಂಸ್ಕಾರ ಸಹಿತವಾದ ಸಮಾಧಿಯು ಅಸಂಪ್ರಜ್ಞಾತ ಸಮಾಧಿ ಎನಿಸುತ್ತದೆ ಎಂಬುದು ಈ ಸೂತ್ರದ ಅರ್ಥ. ನಾವು ಹಿಂದೆ ತಿಳಿದಿರುವಂತೆ ಸಂಪ್ರಜ್ಞಾತ ಸಮಾಧಿ ಆಲಂಬನ ಸಹಿತವಾದುದು. ಸ್ಥೂಲಗ್ರಾಹ್ಯ, ಸೂಕ್ಷ್ಮಗ್ರಾಹ್ಯ, ಗ್ರಹಣ, ಗ್ರಹೀತೃ ಎಂಬ ಆಲಂಬನಗಳಿಂದ ಕೂಡಿದ 4 ಹಂತಗಳನ್ನುಳ್ಳದ್ದೇ ಸಂಪ್ರಜ್ಞಾತ ಸಮಾಧಿ. ಅಸಂಪ್ರಜ್ಞಾತ ಸಮಾಧಿ ಆಲಂಬನ ರಹಿತವಾದುದು. ಗ್ರಾಹ್ಯ, ಗ್ರಹಣ, ಗ್ರಹೀತೃ ಯಾವುದರ ಆಲಂಬನವನ್ನು ಹೊಂದದೆ ಕೇವಲ ಪರವೈರಾಗ್ಯವನ್ನೇ ಆಧಾರವಾಗಿ ಹೊಂದಿ, ಇದಲ್ಲ, ಇದೂ ಅಲ್ಲ, ನನಗೆ ಬೇಕಾದುದು ಸ್ಥೂಲ ಪ್ರಕೃತಿಯಲ್ಲ, ಸೂಕ್ಷ್ಮ ಪ್ರಕೃತಿಯಲ್ಲ, ಅಂತಃಕರಣವಲ್ಲ, ಜೀವಾತ್ಮನೂ ಅಲ್ಲ ಎಂದು ಎಲ್ಲದರ ಬಗ್ಗೆಯೂ ವೈರಾಗ್ಯವನ್ನೇ ಬೆಳೆಸುತ್ತಾ ಹೋಗಿ ವೃತ್ತಿ ನಿರೋಧದ ಸಂಸ್ಕಾರ ಮಾತ್ರ ಉಳಿದಾಗ ಅಸಂಪ್ರಜ್ಞಾತ ಸಮಾಧಿ ಸಿದ್ಧಿಸಿತೆಂದು ತಿಳಿಯಬೇಕು. ಈ ಸೂತ್ರದಲ್ಲಿನ ಸಂಸ್ಕಾರ ಶೇಷ ಎಂಬ ವಿಶೇಷಣದ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕಾದ ಅವಶ್ಯಕತೆ ಇದೆ. ಪರವೈರಾಗ್ಯದಿಂದ ಎಲ್ಲ ವೃತ್ತಿಗಳ ತ್ಯಾಗವೂ ಆದ ಮೇಲೆ ವೃತ್ತಿ ರಹಿತವಾದ ಚಿತ್ತರಿಕ್ತವಾಗಿ ಹೋಗುವುದಿಲ್ಲ. ಅದರಲ್ಲಿ ವೃತ್ತಿ ನಿರೋಧದ ಸಂಸ್ಕಾರ ಉಳಿಯುತ್ತದೆ. ಆ ಸಂಸ್ಕಾರ ಸಾಧಕನನ್ನು ಎಲ್ಲ ಜಗದ್ವ್ಯಾಪಾರ ವೃತ್ತಿಗಳಿಂದಲೂ ದೂರ ಮಾಡಿ ಉಳಿದ ಒಂದೇ ಒಂದು ತತ್ವವಾದ ಪರಮಾತ್ಮನ ಸ್ವರೂಪದಲ್ಲಿ ಅವಸ್ಥಿತನನ್ನಾಗಿ ಮಾಡಿಬಿಡುತ್ತದೆ. ತದಾದ್ರಷ್ಟು ಸ್ವರೂಪೇವ ಸ್ಥಾನಂ ಎಂಬ ಸೂತ್ರ ಆಗ ಚರಿತಾರ್ಥವಾಗುತ್ತದೆ. ಇದೇ ಮಾನವ ಜೀವನದ ಅಂತಿಮ ಲಕ್ಷ್ಯ, ಈಶ್ವರ ಸಾಕ್ಷಾತ್ಕಾರ. ಈ ಅಸಂಪ್ರಜ್ಞಾತ ಸಮಾಧಿಯನ್ನು ಮುಟ್ಟಿದ ಸಾಧಕನಿಗೆ ಆಗುವ ಆನಂದವನ್ನು ಯಾರು ತಾನೇ ವರ್ಣಿಸಬಲ್ಲರು? ಭಗವದ್ಗೀತೆಯ ದ್ವಿತೀಯಾಧ್ಯಾಯದ ಕೊನೆಯಲ್ಲಿನ 55ರಿಂದ ಹಿಡಿದು 72ನೇ ಶ್ಲೋಕದವರೆಗೆ ಶ್ರೀಕೃಷ್ಣನು ಸಮಾಧಿಸ್ಥನಾದ ಆದರ್ಶ ಮಾನವನ ಲಕ್ಷಣಗಳನ್ನು ವರ್ಣಿಸಿದ್ದಾನೆ. ಮಹಾತ್ಮ ಗಾಂಧೀಜಿಯವರ ಜೀವನವನ್ನು ರೂಪಿಸುವುದರಲ್ಲಿ ಆ ಶ್ಲೋಕಗಳ ಪಾತ್ರ ಎಷ್ಟು ಇತ್ತೆಂಬುದು ಪ್ರಾಯಶಃ ಎಲ್ಲರಿಗೂ ತಿಳಿದ ವಿಚಾರ. ಆ ಶ್ಲೋಕಗಳನ್ನೋದಿದರೆ ಕೇವಲ ಈಶ್ವರ ಸಾಕ್ಷಾತ್ಕಾರ ಮಾಡಿಕೊಳ್ಳ ಬಯಸುವ ಪಾರಮಾರ್ಥಿಕರಿಗೆ ಮಾತ್ರವಲ್ಲ, ಸಾಧಾರಣ ಸಾಂಸಾರಿಕರಿಗೂ ಸಮಾಧಿ ಸ್ಥಿತಿ ಎಷ್ಟು ಅವಶ್ಯ ಎಂಬುದು ಅರ್ಥವಾಗುತ್ತದೆ. ಬೇರೊಂದೆಡೆ ಶ್ರೀಕೃಷ್ಣನು ಈ ಸಮಾಧಿಯನ್ನು ಈ ರೀತಿ ವರ್ಣಿಸಿದ್ದಾನೆ: ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ, ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ, ಸುಖಮಾತ್ಯಂಕಿತಂ ಯತ್ತ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ, ಯಂ ಲಬ್ಧ್ಯ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ, ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ, ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ. ಮಹಾಯೋಗೇಶ್ವರನಾದ ಶ್ರೀಕೃಷ್ಣನ ಬಾಯಿಯಿಂದ ಹೊರಡುವ ಮಾತುಗಳನ್ನು ಗಮನವಿಟ್ಟು ಕೇಳೋಣ. ಯೋಗಾಭ್ಯಾಸದಿಂದ ನಿರುದ್ಧವಾದ ಚಿತ್ತವು ಯಾವ ಸ್ಥಿತಿಯಲ್ಲಿ ವಿಶ್ರಾಂತಿ ಹೊಂದುವುದೋ, ಸಾಧಕನು ಯಾವ ಸ್ಥಿತಿಯಲ್ಲಿ ತನ್ನ ಜೀವಾತ್ಮನಿಂದ ಪರಮಾತ್ಮನನ್ನು ನೋಡುತ್ತಾ ತನ್ನಲ್ಲಿಯೇ ತೃಪ್ತನಾಗುತ್ತಾನೆಯೋ, ಬುದ್ಧಿಗೆ ಮಾತ್ರ ನಿಲುಕುವಂತಹದೋ, ಇಂದ್ರಿಯಗಳ ಹಿಡಿತಕ್ಕೆ ಸಿಕ್ಕದುದೋ ಆದ
ಆಧ್ಯಾತ್ಮಿಕ ಸುಖವು ಯಾವ ಸ್ಥಿತಿಯಲ್ಲಿ ಅನುಭವಕ್ಕೆ ಬರುವುದೋ ಆ ಸ್ಥಿತಿಯನ್ನು ಮುಟ್ಟಿದವನು ತತ್ವದಿಂದ ವಿಚಲಿತನಾಗನೋ, ಯಾವುದನ್ನು ಹೊಂದಿದ ಮೇಲೆ ಬೇರಾವ ಲಾಭವನ್ನು ಅದಕ್ಕಿಂತ ಹೆಚ್ಚೆಂದು ತಿಳಿಯುವುದಿಲ್ಲವೋ, ಯಾವ ಸ್ಥಿತಿಯಲ್ಲಿ ಸ್ಥಿತನಾದ ಮೇಲೆ ಮಹಾ ದುಃಖದಿಂದಲೂ ಕದಲಿಸಲ್ಪಡಲಾರನು, ಆ ದುಃಖದ ಸಂಯೋಗದಿಂದ ಸರ್ವಥಾ ವಿಮುಕ್ತವಾದ ಯೋಗವೆಂದು ಕರೆಯಲ್ಪಟ್ಟ ಸಮಾಧಿ ಸ್ಥಿತಿಯನ್ನು ಸಾಧಕನು ತಿಳಿದುಕೊಳ್ಳಬೇಕು. ನಿಶ್ಚಯಪೂರ್ವಕವಾಗಿ ಕುಸಿಯದ ಚಿತ್ತದಿಂದ ಇದನ್ನು ಸಾಧಿಸಬೇಕು. ಯೋಗ ಎಂಬುದು ಯಮಗಳಿಂದಾರಂಭವಾಗಿ ಸಮಾಧಿಯವರೆಗಿನ 8 ಅಂಗಗಳಿಂದ ಕೂಡಿರುವುದಾದರೂ ವಸ್ತುತಃ ಸಮಾಧಿಯೇ ಪೂರ್ಣಯೋಗ, ಉಳಿದ 7 ಅದರ ಸಾಧನಗಳು ಎಂದೇ ನಾವು ತಿಳಿದುಕೊಳ್ಳಬೇಕು. ಯೋಗಿರಾಜ ಶ್ರೀಕೃಷ್ಣನು ಹೇಳಿರುವ ಈ ಜೀವನಶ್ರೀ ಯಾರಿಗೆ ತಾನೇ ಬೇಡ? ಪಾರಮಾರ್ಥಿಕರಿಗಂತೂ ಈ ಸ್ಥಿತಿಗಾಗಿ ಹಾತೊರೆಯುತ್ತಲೇ ಇರುತ್ತಾರೆ. ಸಾಂಸಾರಿಕರಿಗೂ ಇಂಥ ಪರಿಪುಷ್ಟವೂ ದೃಢವೂ ದುಃಖ ಸಹನ ಸಮರ್ಥವೂ ಆದ ಚಿತ್ತಸ್ಥಿತಿ ಬೇಕೇ ಬೇಕು. ಸಾಂಸಾರಿಕರಿಗೇನು ನಗು ಬೇಕಾಗಿಲ್ಲವೇ? ನಿಜವಾಗಿ ನಗುವ ಸಾಮರ್ಥ್ಯವನ್ನು ಕೊಡುವುದು ಈ ಯೋಗ ವಿದ್ಯೆಯೇ. ಸಮಾಧಿ ಪ್ರಕರಣದ ಆರಂಭದಲ್ಲಿ ಹೇಳಿರುವ ವೇದ ಮಂತ್ರವು ಮನಃ ಯುಂಜಾನಃ ಎಂಬ ಮಾತುಗಳಿಂದ ಸಂಪ್ರಜ್ಞಾತ ಸಮಾಧಿಯನ್ನು, ಧಿಯಃ ಯುಂಜಾನಃ ಎಂಬ ಮಾತುಗಳಿಂದ ಅಸಂಪ್ರಜ್ಞಾತ ಸಮಾಧಿಯನ್ನು ನಿರ್ದೇಶಿಸುತ್ತಲಿದೆ. ಸಾಧಕನು ಸಂಪ್ರಜ್ಞಾತ ಸಮಾಧಿಯಿಂದ ಪ್ರಾಕೃತಿಕ ತತ್ವಗಳ ಮತ್ತು ಜೀವಾತ್ಮನ ಸಾಕ್ಷಾತ್ಕಾರವನ್ನು, ಅಸಂಪ್ರಜ್ಞಾತ ಸಮಾಧಿಯಿಂದ ಈಶ್ವರ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾನೆ. ಮಹರ್ಷಿ ಪತಂಜಲಿಗಳು ಶುದ್ಧ ವೈದಿಕ ತತ್ವನಿಷ್ಠರಾದುದರಿಂದ ಅವರು ಪ್ರಕೃತಿ ತತ್ವ ವಿವೇಚನೆಯನ್ನು ಹೇಯವೆಂದು ಭಾವಿಸಿಲ್ಲ. ಪ್ರಕೃತಿ ಮತ್ತು ಜೀವಾತ್ಮ ಈ 2 ಹಂತಗಳನ್ನು ದಾಟಿಯೇ ಪರಮಾತ್ಮನ ಕಡೆಗೆ ಸಾಗುವ ವೈಜ್ಞಾನಿಕ ಪಥವನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಸಂಪ್ರಜ್ಞಾತದಲ್ಲಿರುವಂತೆಯೇ ಅಸಂಪ್ರಜ್ಞಾತದಲ್ಲಿಯೂ ಭೇದಗಳನ್ನು ಹೇಳಿದ್ದಾರೆ. ಹೆಚ್ಚಿಗೆ ವಿಸ್ತಾರಕ್ಕೆ ಕೈ ಹಾಕದೆ ಸಂಕ್ಷೇಪವಾಗಿ ಈ ಭೇದಗಳನ್ನು ತಿಳಿದುಕೊಳ್ಳೋಣ. ಭವಪ್ರತ್ಯಯೋ ವಿದೇಹ ಪ್ರಕೃತಿ ಲಯಾನಾಂ. ಆತ್ಮನನ್ನು ಪ್ರಕೃತಿಯಿಂದ ಬೇರೆ ಎಂದು ತಿಳಿದ ಮತ್ತು ಪ್ರಕೃತಿಯನ್ನು ಜಯಿಸಿದ ಸಾಧಕನಿಗೆ ಭವಪ್ರತ್ಯಯವೆಂಬ ಅಸಂಪ್ರಜ್ಞಾತ ಸಮಾಧಿ ಲಭಿಸುತ್ತದೆ. ಸೂತ್ರದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವಿಷ್ಟು. ಪೂರ್ವಜನ್ಮದ ಸಂಸ್ಕಾರದಿಂದಲೇ ಕೆಲವರಿಗೆ ಸಹಜವಾಗಿ ಯೋಗ ಸಿದ್ಧಿ ಲಭಿಸುತ್ತದೆ. ಬೇರೆಯವರು ವರ್ಷಗಟ್ಟಲೆ ಸಾಧನೆ ಮಾಡಿದರೂ ಸಹ ಉಪಲಬ್ಧವಾಗದ ಅತ್ಯಂತ ಕಠಿಣವಾದ ಸಿದ್ಧಿಗಳು ಅವರಿಗೆ ಲೀಲಾಜಾಲವಾಗಿಯೇ ಕರಗತವಾಗುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿಯೂ ಇದ್ದಾನೆ, ತತ್ರತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧಿ ಕುರುನಂದನ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಕಾರಣಾಂತರದಿಂದ ಯೋಗಭ್ರಷ್ಟನಾದ ಸಾಧಕನು ಮರುಜನ್ಮದಲ್ಲಿ ತನ್ನ ಪೂರ್ವಜನ್ಮದ ಬುದ್ಧಿ ಸಂಯೋಗವನ್ನು ಪಡೆದು ತಾನು ಬಿಟ್ಟಿದ್ದಲ್ಲಿನಿಂದ ಪ್ರಯತ್ನವನ್ನು ಆರಂಭಿಸುತ್ತಾನೆ. ಪೂರ್ವಾಭ್ಯಾಸದಿಂದ ಅವನು ಬೇಡವೆಂದರೂ ಅವನ ಚಿತ್ತ ಆ ಕಡೆಗೆ ಸೆಳೆಯುತ್ತದೆ. ಬೇರೆಯವರು ವೇದಾಧ್ಯಯನ ಮಾತ್ರದಿಂದಲೇ ಅರಿಯಲು ಸಾಧ್ಯವಾಗುವುದನ್ನು ಈ ಜಿಜ್ಞಾಸುವು ಸಹಜವಾಗಿಯೇ ತಿಳಿದು ಬಿಡುತ್ತಾನೆ. ಜಗತ್ತಿನಲ್ಲಿ ಇಂತಹ ಅದ್ಭುತ ವ್ಯಕ್ತಿಗಳ ಉದಾಹರಣೆಗಳಿಗೆ ಏನೂ ಕೊರತೆ ಇಲ್ಲ. ಈಗ ಈ ಬಗ್ಗೆ ಹೆಚ್ಚಿಗೆ ವಿವರಣೆಯನ್ನು ಕೊಡದೆ ಇಷ್ಟು ಮಾತ್ರ ತಿಳಿದುಕೊಳ್ಳೋಣ. ಭವ ಎಂದರೆ ಜನ್ಮ, ಪ್ರತ್ಯಯ ಎಂದರೆ ಜ್ಞಾನ ಮತ್ತು ಕಾರಣ. ಜನ್ಮತಃ ಸಿಕ್ಕಿದ ಜ್ಞಾನದ ಕಾರಣಗಳಿಂದ ಸಹಜವಾಗಿಯೇ ಲಭಿಸುವ ಅಸಂಪ್ರಜ್ಞಾತ ಸಮಾಧಿಯನ್ನು ಭವಪ್ರತ್ಯಯ ಅಸಂಪ್ರಜ್ಞಾತ ಸಮಾಧಿ ಎಂದು ಕರೆಯಲಾಗಿದೆ. ಇನ್ನು ಎರಡನೆಯ ಭೇದ, ಅದನ್ನು ಉಪಾಯ ಪ್ರತ್ಯಯ ಅಸಂಪ್ರಜ್ಞಾತ ಸಮಾಧಿ ಎನ್ನುತ್ತಾರೆ. ಮಹರ್ಷಿ ಪತಂಜಲಿಗಳು ತಮ್ಮ ಯೋಗ ದರ್ಶನದಲ್ಲಿ ಅದನ್ನು ಹೀಗೆ ಹೇಳಿದ್ದಾರೆ, ಶ್ರದ್ಧಾವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಇತರೇಶಾಂ. ಪೂರ್ವಜನ್ಮದ ಸಂಸ್ಕಾರವಿಲ್ಲದ ಸಾಧಕರಿಗೆ ಶ್ರದ್ಧೆ, ವೀರ್ಯ, ಸ್ಮೃತಿ, ಸಮಾಧಿ ಮತ್ತು ಪ್ರಜ್ಞೆ ಈ ಉಪಾಯಗಳಿಂದ ಉಪಾಯ ಪ್ರತ್ಯಯ ಅಸಂಪ್ರಜ್ಞಾತ ಸಮಾಧಿ ಲಭಿಸುತ್ತದೆ ಎಂದು ಸೂತ್ರಾರ್ಥ. ವಸ್ತುತಃ ಇದು ಅಸಂಪ್ರಜ್ಞಾತ ಸಮಾಧಿಯ ಭೇದಗಳಲ್ಲ,
ಅಸಂಪ್ರಜ್ಞಾತ ಸಮಾಧಿ ಲಭಿಸುವ ಮಾರ್ಗಗಳ ಭೇದ ಮಾತ್ರ. ಮಹರ್ಷಿ ಪತಂಜಲಿಗಳು ಈ ಮಾರ್ಗಭೇದವನ್ನು ನಿರ್ದೇಶಿಸುತ್ತಿರುವುದು ಒಂದು ಮಹದೋದ್ದೇಶದಿಂದಲೇ. ಪೂರ್ವಜನ್ಮದ ಸಂಸ್ಕಾರವಿದ್ದವರಿಗೆ ಯೋಗ ಸಾಧನೆ ಸಾಧ್ಯ, ಅಂತಹವರಿಗೆ ಅದು ಸ್ವತಃ ಸಿದ್ಧವಾಗುತ್ತದೆ. ಎಲ್ಲರೂ ಅದಕ್ಕಾಗಿ ಏಕೆ ಪುರುಷಾರ್ಥ ಮಾಡಬೇಕು ಎಂದು ತರ್ಕವನ್ನವಲಂಬಿಸಿ ಜನ ಯೋಗ ವಿಮುಖರಾಗದಿರಲಿ. ಸಂಚಿತ ಮತ್ತು ಪ್ರಾರಬ್ಧ ಕರ್ಮಗಳಷ್ಟೇ ಮಹತ್ವ ಕ್ರಿಯಾಮಾಣ ಕರ್ಮಕ್ಕೂ ಇದೆ. ವಸ್ತುತಃ ಕ್ರಿಯಾಮಾಣ ಕರ್ಮವೇ ಸಂಚಿತ ಪ್ರಾರಬ್ಧಗಳ ಮೂಲ. ಕೇವಲ ಹಿಂದಿನ ಕರ್ಮಗಳು ಮಾತ್ರವೇ ಅಲ್ಲ, ಇಂದಿನ ಕರ್ಮಗಳಿಂದಲೂ ಯೋಗ ಸಿದ್ಧಿ ಸಾಧ್ಯ ಎಂಬ ತಥ್ಯ ಜನರು ಗಮನದಲ್ಲಿರಿಸಲಿ ಎಂಬ ಪವಿತ್ರವಾದ ಉದ್ದೇಶದಿಂದಲೇ ಈ ಭೇದಗಳನ್ನು ಕಲ್ಪಿಸಿದ್ದಾರೆ. ಪೂರ್ವಜನ್ಮದ ಸಂಸ್ಕಾರವಿಲ್ಲದವರು ಕೂಡ ಶ್ರದ್ಧೆ, ವೀರ್ಯ, ಸ್ಮೃತಿ ಶಕ್ತಿ, ಚಿತ್ತದ ಏಕಾಗ್ರತೆ ಮತ್ತು ಪ್ರಜ್ಞೆ ಈ ಉಪಾಯಗಳಿಂದ ನಿಸ್ಸಂದೇಹವಾಗಿ ಈ ಸಂಪ್ರಜ್ಞಾತ ಸಮಾಧಿಯನ್ನು ಸಾಧಿಸಬಲ್ಲರು ಎಂಬುದು ಈ ಭೇದಗಳಿಂದ ಸಿದ್ಧವಾಗುತ್ತದೆ. ಸಮಾಧಿ ವಿಷಯದಲ್ಲಿ ಸಾಕಷ್ಟು ತಿಳಿದದ್ದಾಯಿತು. ಗೀತಾಚಾರ್ಯನ ಮಾತುಗಳಲ್ಲಿ ಸಮಾಧಿಯ ಸ್ವರೂಪವನ್ನು ವರ್ಣಿಸಲಾಯಿತು. ಈ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಸಮಾಧಿಗಳೇ ಸಬೀಜ ನಿರ್ಬೀಜ ಸಮಾಧಿಗಳೆಂದೂ ಸಹ ನಿರ್ದೇಶಿಸಲ್ಪಟ್ಟಿದೆ. ಈಶ್ವರ ಸಾಕ್ಷಾತ್ಕಾರವಂತೂ ಜೀವನದ ಸರ್ವೋತ್ತಮ ಲಕ್ಷ್ಯವಾದದ್ದೇ ಇದೆಯಲ್ಲ. ಒಂದು ವೇಳೆ ಅದು ಕಾರಣಾಂತರದಿಂದ ಸಿದ್ಧಿಸದೆ ಹೋದಲ್ಲಿಯೂ ಯೋಗಾಭ್ಯಾಸ ನಿರರ್ಥಕವಾಗುವುದಿಲ್ಲ. ಈ ಜನ್ಮದಲ್ಲಿ ಚಿತ್ತಶುದ್ಧಿಯಾಗಿ ಅದು ದೃಢವೂ ಸ್ಥಿರವೂ ಆಗಿ ನಿಜವಾದ ಅರ್ಥದಲ್ಲಿ ಮಾನವ ಜೀವನವನ್ನು ನಡೆಸುವ ಯೋಗ್ಯತೆ ಲಭಿಸುತ್ತದೆ. ಇದು ಅಲ್ಪ ಲಾಭವೇನೂ ಅಲ್ಲ ಮತ್ತು ಮುಂದಿನ ಜನ್ಮಕ್ಕೆ ಈ ಜನ್ಮದ ಸಾಧನೆ ಕಟ್ಟಿಟ್ಟ ಬುತ್ತಿಯಂತೆ ನೆರವಾಗಿ ಆತ್ಮೋದ್ಧಾರವಾಗಿಯೇ ತಿರುತ್ತದೆ. ಹೀಗೆ ಯಾವ ರೀತಿಯಿಂದ ನೋಡಿದರೂ ಯೋಗ ಸಾಧನೆ ಕಲ್ಯಾಣಕಾರಿಯೇ ಆಗಿರುತ್ತದೆ. ಪ್ರಾಣಾಯಾಮಾಭ್ಯಾಸದಿಂದ ಸಾಧಕನು 1 ಗಂಟೆ 26 ನಿಮಿಷ 24 ಸೆಕೆಂಡುಗಳಷ್ಟು ಕಾಲ ಕುಂಭಕ ಮಾಡಬಲ್ಲನಾದರೆ ಆತನಿಗೆ ಸಮಾಧಿಯ ಅನುಭವವಾಗಹತ್ತುತ್ತದೆ. ಯೋಗ ಬಂಧುಗಳೇ, ಈವರೆಗೆ ಪತಂಜಲಿ ಪ್ರಣೀತ ಅಷ್ಟಾಂಗ ಯೋಗದ ಕೊನೆಯ ಹಂತವಾದ ಸಮಾಧಿ ಸ್ಥಿತಿಯ ಬಗ್ಗೆ ಬಹಳಷ್ಟು ತಿಳಿದದ್ದಾಯಿತು. ಇನ್ನು ಕೊನೆಯದಾಗಿ ಶಾಂತಿ ಮಂತ್ರದೊಂದಿಗೆ ಈ ಪ್ರಕರಣವನ್ನು ಕೊನೆಗೊಳಿಸೋಣ. ಹರಿ ಓಂ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು. ಓಂ ಸರ್ವೇಷಾಂ ಶಾಂತಿರ್ಭವತು. ಓಂ ಸರ್ವೇಷಾಂ ಪೂರ್ಣಂ ಭವತು. ಓಂ ಸರ್ವೇಷಾಂ ಮಂಗಲಂ ಭವತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಓಂ.
ओम शांति।